ಯೋಗ ಅನೇಕ ಪ್ರಕಾರಗಳು ಇದ್ದು 74,000 ಆಸನಗಳಂಥೇಳಿ ವರ್ಣನೆಯನ್ನು ಮಾಡ್ತಾರೆ. ಅದರೊಳಗೆ ಶ್ರೇಷ್ಠವಾದಂಥದ್ದು ಈಗಿನ ಒಂದು ಜೀವನ ಶೈಲಿಗೆ ವೇಳೆ ಅಭಾವ ಇರೋದರಿಂದ ನಿತ್ಯದಲ್ಲಿ ನಾವು ಕೇವಲ ಸೂರ್ಯ ನಮಸ್ಕಾರಗಳನ್ನು ಮಾಡಿದರೆ ಸಾಕಾಗ್ತದೆ. ಈ ಸೂರ್ಯ ನಮಸ್ಕಾರ ಮಾಡೋದರಿಂದ ನಮ್ಮಲ್ಲಿರುವಂತಹ 72,000 ನಾಡಿಗಳಂತ ವರ್ಣನೆ ಮಾಡ್ತಾರೆ, ಈಡ ಮತ್ತು ಪಿಂಗುಳ ಅಂತೇಳಿ. ಅದರೊಳಗೆ 36,000 ನಾಡಿಗಳು ಸೂರ್ಯನ ಒಂದು ಚೈತನ್ಯದಿಂದ ನಮಗೆ ಶಕ್ತಿಯನ್ನು ಕೊಟ್ಟರೆ, ಇನ್ನೂ ಒಂದು ಚಂದ್ರನಾಡಿ ಅಂತ ಬರುತ್ತೆ, ಅದಕ್ಕೆ ಚಂದ್ರ ಆಸನ ಅಂತೇಳಿ ಬರುತ್ತವೆ. ಇರಲಿ, ಇವತ್ತಿನ ವಿಶೇಷವಾದದ್ದು ನಾವು ಈ ಸೂರ್ಯ ನಮಸ್ಕಾರ ಮಾಡುವುದರಿಂದ ನಮಗೆ ಇರುವಂತಹ ಎಲ್ಲ ರೋಗಗಳಿಂದ ಮುಕ್ತಿಯನ್ನು ಹೊಂದೋಣ. ಅದು ವಿಶೇಷವಾಗಿ ಕೇವಲ ದಿನಾಲೂ ಒಂದು 20 ನಿಮಿಷ ನಾವು ಈ ಯೋಗಕ್ಕೆ ನಮ್ಮ ಒಂದು ವೇಳೆಯನ್ನು ಕೊಟ್ಟಿದ್ದಾದರೆ ನಾವು ರೋಗದಿಂದ ಮುಕ್ತಿಯನ್ನು ಹೊಂದಬಹುದು. ಅದಕ್ಕಾಗಿ ಮೊದಲನೆಯದಾಗಿ ಆ ಸೂರ್ಯ ನಮಸ್ಕಾರ ಮಾಡುವಂತಹ 12 ಆಸನಗಳ ಬಗ್ಗೆ ನಾವು ಒಂದು ಮಾಹಿತಿಯನ್ನು ಪಡೆದುಕೊಂಡು ಆಮೇಲೆ ಯೋಗವನ್ನು ಪ್ರಾರಂಭಿಸೋಣ. ಮೊದಲನೇದಾಗಿ ಪ್ರಣಮಾಸನ, ನಮಸ್ಕಾರ ಸ್ಥಿತಿ. ನಮಸ್ಕರಿಸುವ ಭಂಗಿಯಲ್ಲಿ ನಾವು ನಿಂತ್ಕೋಬೇಕು. ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಪಾದಗಳನ್ನು ಜೋಡಿಸಿ ನೆಟ್ಟಗೆ ನಿಂತುಕೊಳ್ಳಿ. ನಿಧಾನವಾಗಿ ಕೈಗಳನ್ನು ಮಡಚಿ ಕೈಗಳನ್ನು ಎದೆಯ ಮುಂದೆ ತಂದು ನಮಸ್ಕಾರ ಮುದ್ರೆಯಲ್ಲಿ ಜೋಡಿಸಿ ಎಲ್ಲ ಜೀವದ ಮೂಲವಾದ ಸೂರ್ಯನಿಗೆ ಮಾನಸಿಕವಾಗಿ ಪ್ರಾರ್ಥನೆಯನ್ನು ಸಲ್ಲಿಸಿ ಇಡೀ ದೇಹವನ್ನು ಸಡಿಲಬಿಡಿ. ಉಸಿರಾಟ ಸಹಜವಾಗಿರಲಿ. ಗಮನ ದೈಹಿಕ ಎದೆಯ ಭಾಗದ ಕಡೆಗೆ, ಆಧ್ಯಾತ್ಮಿಕ ಅನಾಹತ ಚಕ್ರದ ಕಡೆಗೆ ಇರಲಿ. ಪ್ರಯೋಜನಗಳು: ಮುಂದೆ ಮಾಡಲಿರುವ ಅಭ್ಯಾಸಕ್ಕೆ ಅಗತ್ಯವಾದ ಏಕಾಗ್ರತೆಯನ್ನು ಮತ್ತು ಪ್ರಶಾಂತತೆಯನ್ನು ಈ ಆಸನ ನೀಡುತ್ತದೆ. ಮುಂದಿನ ಆಸನ ಹಸ್ತ ಉತ್ಥಾನಾಸನ ಭಂಗಿ 2. ಹಸ್ತ ಉತ್ಥಾನಾಸನ ತೋಳುಗಳನ್ನು ಮೇಲಕ್ಕೆತ್ತಿದ ಭಂಗಿ. 2 ತೋಳುಗಳನ್ನು ತಲೆಯಿಂದ ಮೇಲಕ್ಕೆತ್ತಿ ಚಾಚಿ 2 ತೋಳುಗಳ ನಡುವೆ ಭುಜಗಳ ನಡುವೆ ಇರುವಷ್ಟು ಅಂತರವಿರಲಿ. ತಲೆ, ತೋಳು ಮತ್ತು ಮುಂಡದ ಮೇಲ್ಭಾಗವನ್ನು ಹಿಂದಕ್ಕೆ ಭಾಗಿಸಿ ಉಸಿರಾಟ ತೋಳುಗಳನ್ನು ಮೇಲಕ್ಕೆತ್ತುವಾಗ ಉಸಿರವನ್ನು ಒಳಗೆ ತೆಗೆದುಕೊಳ್ಳಿ. ಗಮನ ದೈಹಿಕ ಉದರವು ಹಿಗ್ಗಿದ ಕಡೆಗೆ, ಶ್ವಾಸಕೋಶಗಳು ವಿಕಸಿತಗೊಂಡ ಕಡೆಗೆ ಹಾಗೂ ಆಧ್ಯಾತ್ಮಿಕವು ವಿಶುದ್ಧ ಚಕ್ರದ ಕಡೆಗೆ ಇರಲಿ. ಇದರಿಂದ ಪ್ರಯೋಜನಗಳು: ಇದು ಉದರದ ಎಲ್ಲ ಅಂಗಾಂಗಗಳನ್ನು ಹಿಗ್ಗಿಸುತ್ತದೆ, ಪಚನ ಕ್ರಿಯೆಯನ್ನು ಸುಧಾರಿಸುತ್ತದೆ, ತೋಳು ಮತ್ತು ಭುಜದ ಸ್ನಾಯುಗಳಿಗೆ ವ್ಯಾಯಾಮ ನೀಡುತ್ತದೆ, ಬೆನ್ನಿನ ನರಗಳಿಗೆ ಚೈತನ್ಯ ನೀಡುತ್ತದೆ, ಶ್ವಾಸಕೋಶಗಳನ್ನು ಮುಕ್ತಗೊಳಿಸುತ್ತದೆ ಮತ್ತು ಹೆಚ್ಚುವರಿ ತೂಕವನ್ನು ನಿವಾರಿಸುತ್ತದೆ. ಮೂರನೆಯ ಭಂಗಿ ಪಾದಹಸ್ತಾಸನ. ಹಸ್ತಗಳನ್ನು ಪಾದಗಳಿಗೆ ಮುಟ್ಟಿಸುವ ಭಂಗಿ. ನಿಮ್ಮ ಅಂಗೈಗಳು ಅಥವಾ ಕೈ ಬೆರಳುಗಳು ಪಾದಗಳ ಪಕ್ಕದಲ್ಲಿ ನೆಲವನ್ನು ಮುಟ್ಟುವವರೆಗೆ ಮುಂದಕ್ಕೆ ಬಾಗಿ ಹಣೆಯನ್ನು ಮೊಣಕಾಲುಗಳಿಗೆ ಮುಟ್ಟಿಸಲು ಪ್ರಯತ್ನಿಸಿ. ಪ್ರಯಾಸ ಬೇಡ. ಮೊಣಕಾಲುಗಳು ನೆಟ್ಟಗಿರಲಿ. ಉಸಿರಾಟ ಮುಂದೆ ಬಾಗುವಾಗ ಉಸಿರವನ್ನು ಹೊರಗೆ ಬಿಡಿ. ಕೊನೆಯ ಘಟ್ಟದಲ್ಲಿ ಶ್ವಾಸಕೋಶದಲ್ಲಿರುವ ಗಾಳಿಯನ್ನೆಲ್ಲ ಹೊರನೂಕಲು ಉದರವನ್ನು ಸಾಧ್ಯವಾದಷ್ಟು ಸಂಕುಚಿತಗೊಳಿಸಿ. ಗಮನ ದೈಹಿಕ ಬೆನ್ನು ಮತ್ತು ಪೆಲ್ವಿಕ್ ಪ್ರದೇಶದ ಕಡೆಗೆ. ಆಧ್ಯಾತ್ಮಿಕ ಸ್ವಾಧಿಷ್ಠಾನ ಚಕ್ರದ ಮೇಲೆ ಲಕ್ಷ್ಯವಿರಲಿ. ವಿಧಿ ನಿಷೇಧಗಳು: ಬೆನ್ನು ನೋವಿನ ಸಮಸ್ಯೆ ಇರುವರು
ಸಂಪೂರ್ಣವಾಗಿ ಮುಂದಕ್ಕೆ ಬಾಗಬಾರದು. ನಿತಂಬದ ಮೇಲಿನಿಂದ ಬಗ್ಗಿ ಬೆನ್ನು ನೇರವಾಗಿರಲಿ. ಅದು ಕಾಲುಗಳಿಗೆ ಸಮತೋಲನದಲ್ಲಿರುವಂತೆ ಬಾಗಿರಲಿ ಅಥವಾ ಪ್ರಯಾಸವಿಲ್ಲದೆ ಎಷ್ಟು ಸಾಧ್ಯವೋ ಅಷ್ಟು ಬಾಗಿ. ಇದರಿಂದಾಗುವಂತಹ ಪ್ರಯೋಜನಗಳು: ಹೊಟ್ಟೆಯ ಬಾಧೆಗಳ ನಿವಾರಣೆ ಅಥವಾ ತಡೆಗಟ್ಟುವುದಕ್ಕೆ ಈ ಭಂಗಿ ನೆರವಾಗುತ್ತದೆ. ಉದರ ಪ್ರದೇಶದ ಹೆಚ್ಚುವರಿ ತೂಕವನ್ನು ಇಳಿಸುತ್ತದೆ. ಮಲಬದ್ಧತೆ ನಿವಾರಣೆಗೆ ಸಹಾಯಕ. ಪಚನ ಕ್ರಿಯೆಯನ್ನು ಮತ್ತು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ. ಬೆನ್ನಿನ ನರಗಳನ್ನು ಹದಗೊಳಿಸುತ್ತದೆ. ಭಂಗಿ 4. ಅಶ್ವಸಂಚಲನಾಸನ. ಅಶ್ವಾರೋಹಿ ಭಂಗಿ. ಅಂಗೈಗಳನ್ನು ಪಾದಗಳ ಪಕ್ಕಗಳ ನೆಲ ಮೇಲಿಡಿ. ಎಡಗಾಲವನ್ನು ಆದಷ್ಟು ಹಿಂದಕ್ಕೆ ಚಾಚಿ ಕಾಲ್ಬೆರಳುಗಳು ನೆಲವನ್ನು ಮುಟ್ಟಿರಲಿ. ಅದೇ ಸಮಯದಲ್ಲಿ ಬಲಪಾದವನ್ನು ಮೊದಲಿದ್ದ ಸ್ಥಾನದಲ್ಲಿರಿಸಿಕೊಂಡೇ ಬಲ ಮೊಲಕಾಲವನ್ನು ಮಡಚಿ ತೋಳುಗಳು ನೇರವಾಗಿರಲಿ. ಕೊನೆಯ ಘಟ್ಟದಲ್ಲಿ ದೇಹದ ತೂಕವೆಲ್ಲವೂ ಎರಡೂ ಕೈಗಳ ಮೇಲೆ, ಎಡ ಮೊಣಕಾಲು ಹಾಗೂ ಎಡಪಾದದ ಬೆರಳುಗಳ ಮೇಲೆ ಇರಲಿ. ತಲೆಯನ್ನು ಹಿಂದಕ್ಕೆ ಭಾಗಿಸಿ, ಬೆನ್ನನ್ನು ಕಮಾನಿನಂತೆ ಭಾಗಿಸಿ ಹಾಗೂ ಕಣ್ಣಿನ ದೃಷ್ಟಿಯನ್ನು ಭ್ರೂಮಧ್ಯದತ್ತ ಕೇಂದ್ರೀಕರಿಸಿ. ಉಸಿರಾಟ: ಬಲಗಾಲವನ್ನು ಹಿಂದಕ್ಕೆ ಚಾಚುವಾಗ ಉಸಿರವನ್ನು ಒಳಗೆ ತೆಗೆದುಕೊಳ್ಳಿ. ಗಮನ: ದೈಹಿಕ ತೊಡೆಯಿಂದ ಎದೆಯವರೆಗೆ ಹಿಗ್ಗಿದ ಅನುಭವವಾಗುವ ಕಡೆಗೆ ಮತ್ತು ಸಮತೋಲನ ಮಾಡುವಾಗ ಭ್ರೂಮಧ್ಯದ ಕಡೆಗೆ. ಆಧ್ಯಾತ್ಮಿಕ: ಆಜ್ಞಾಧಾರಕ ಚಕ್ರದ ಮೇಲೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಇದಕ್ಕೆ ವಿಧಿ ನಿಷೇಧಗಳು: ಮೊಣಕಾಲು ಅಥವಾ ಹರಡಿನ ತೊಂದರೆ ಇರುವವರು ಪೂರ್ತಿ ದೇಹವನ್ನು ಚಾಚುವ ಅಗತ್ಯವಿಲ್ಲ. ಎಷ್ಟು ಆಗುತ್ತಿದೋ ಅಷ್ಟೇ ಮಾಡಬೇಕು. ಇನ್ನು ಇದರ ಪ್ರಯೋಜನಗಳು: ಈ ಭಂಗಿಯು ಉದರದ ಅಂಗಗಳಿಗೆ ಮಸಾಜು ನೀಡುತ್ತದೆ. ಇವುಗಳ ಕಾರ್ಯವನ್ನು ಸುಧಾರಿಸುತ್ತದೆ. ಕಾಲಿನ ಸ್ನಾಯುಗಳನ್ನು ಬಲಪಡಿಸುತ್ತದೆ ಮತ್ತು ನರಮಂಡಲದಲ್ಲಿ ಸಮತೋಲನ ಉಂಟಾಗಲು ಪ್ರೇರೇಪಿಸುತ್ತದೆ. ಅಂತಿಮ ಭಂಗಿಯಲ್ಲಿ ಮೊದಲಿಗೆ ಅಂಗೈಗಳು ನೆಲಕ್ಕೆ ಊರಿದಂತಿರಲಿ. ನುರಿತ ಅಭ್ಯಾಸಗಾರರು ಬೆರಳಿನ ತುದಿಗಳನ್ನು ಊರಿಲಿ. ಭಂಗಿ 5. ಪರ್ವತಾಸನ. ಪರ್ವತದ ಭಂಗಿ. ಬಲಪಾದವನ್ನು ಎಡಪಾದದ ಪಕ್ಕಕ್ಕೆ ಹಿಂದಕ್ಕೆ ತನ್ನಿ. ಅದೇ ಸಮಯದಲ್ಲಿ ನಿತಂಬವನ್ನು ಮೇಲಕ್ಕೆತ್ತಿ ತಲೆಯನ್ನು ಎರಡು ತೋಳುಗಳ ಮಧ್ಯೆ ಇರುವಂತೆ ಕೆಳಗೆ ಇಳಿಸಿ. ಹೀಗೆ ಮಾಡುವಾಗ ಬೆನ್ನು ಮತ್ತು ಕಾಲುಗಳು ತ್ರಿಕೋನದ ಎರಡು ಪಾರ್ಶ್ವಗಳಂತಿರಲಿ. ಅಂತಿಮ ಸ್ಥಿತಿಯಲ್ಲಿ ಕಾಲು ಮತ್ತು ತೋಳುಗಳು ನೇರವಾಗಿರಲಿ. ಅಂತಿಮ ಭಂಗಿಯಲ್ಲಿ ಹಿಮ್ಮಡಿಗಳು ನೆಲದ ಮೇಲಿರುವಂತೆ ಪ್ರಯತ್ನಿಸಿ. ತಲೆಯನ್ನು ಮೊಲಕಾಲಿನತ್ತ ತನ್ನಿ. ಪ್ರಯಾಸ ಬೇಡ. ಉಸಿರಾಟ: ಬಲಕಾಲವನ್ನು ಹಿಂದಕ್ಕೆ ತರುವಾಗ ಉಸಿರವನ್ನು ಹೊರಗೆ ಬಿಡಿ. ಗಮನ: ದೈಹಿಕ ದೇಹ ಹಿಗ್ಗುವಿಕೆ ಕಾಲಿನ ಹಿಂಭಾಗ, ಭುಜ ಮತ್ತು ಗಂಟಲಿನ ಪ್ರದೇಶದ ಕಡೆಗೆ ಮತ್ತು ನಿತಂಬವನ್ನು ಅಂದರೆ ಹಿಪ್ಸ್ ಭಾಗವನ್ನು ಸಡಿಲ ಬಿಡುವ ಕಡೆಗೆ ಮಾಡಬೇಕು. ಆಧ್ಯಾತ್ಮಿಕವಾಗಿ ಇದು ವಿಶುದ್ಧ ಚಕ್ರದ ಮೇಲೆ ನಮ್ಮ ಮನಸ್ಸನ್ನು ಏಕಾಗ್ರತೆಯಾಗಿರಬೇಕು. ಇದಕ್ಕೆ ವಿಧಿ ನಿಷೇಧಗಳು: ತಲೆ ಕೆಳಗಾಗಿ ಮಾಡುವ ಆಸನಗಳಿಗೆ ತೆಗೆದುಕೊಳ್ಳುವ ಎಲ್ಲ ಮುನ್ನೆಚ್ಚರಿಕೆಗಳನ್ನು ವಹಿಸುತ್ತವೆ. ಇದರಿಂದಾಗುವಂತಹ ಪ್ರಯೋಜನಗಳು: ಈ ಭಂಗಿಯು ತೋಳು ಮತ್ತು ಕಾಲುಗಳ ನರಗಳನ್ನು ಹಾಗೂ ಸ್ನಾಯುಗಳನ್ನು ಬಲಪಡಿಸುತ್ತದೆ. ಬೆನ್ನಿನ ನರಗಳು ಚೈತನ್ಯ ಪಡೆಯುತ್ತವೆ ಮತ್ತು ವಿಶೇಷವಾಗಿ ಹೆಗಲುಗಳ ನಡುವೆ ಬೆನ್ನು ಮೂಳೆಯು ಮೇಲ್ಭಾಗದ ರಕ್ತ ಪರಿಚಲನೆ ಸುಧಾರಿಸುತ್ತದೆ. ಭಂಗಿ 6. ಅಷ್ಟಾಂಗ ನಮಸ್ಕಾರ ಅಂದರೆ 8 ಅಂಗಗಳೊಂದಿಗೆ ನಮಿಸುವ ಭಂಗಿಗೆ ಅಷ್ಟಾಂಗ ನಮಸ್ಕಾರಗಳಂತ ಕರೀತಾರೆ. ಕೈ ಮತ್ತು ಪಾದಗಳನ್ನು ಸರಿಯಾಗಿ ಇಡಿ. ಮೊಣಕಾಲು, ಎದೆ ಹಾಗೂ
ಗಲ್ಲವನ್ನು ನೆಲಕ್ಕೆ ಇಳಿಸಿ ಕೊನೆಯ ಘಟ್ಟದಲ್ಲಿ ಕಾಲಿನ ಬೆರಳು, ಮಂಡಿ, ಎದೆ, ಕೈಗಳು ಹಾಗೂ ಗಲ್ಲವು ಮಾತ್ರ ನೆಲಕ್ಕೆ ತಾಕಿರಲಿ. ಮಂಡಿ, ಎದೆ ಹಾಗೂ ಗಲ್ಲ ಏಕಕಾಲದಲ್ಲಿ ನೆಲಕ್ಕೆ ತಾಕಲಿ. ಇದು ಸಾಧ್ಯವಾಗದಿದ್ದರೆ ಮೊದಲು ಮಂಡಿಯನ್ನು ತಾಕಿಸಿ, ನಂತರ ಎದೆ, ಕೊನೆಗೆ ಗಲ್ಲವನ್ನು ತಾಕಿಸಿ. ನಿತಂಬ ಅಂದರೆ ಹಿಪ್, ಸೊಂಟು ಭಾಗ ಹಾಗೂ ಉದರವು ನೆಲದಿಂದ ಮೇಲಿರಲಿ. ಉಸಿರಾಟ. ಈ ಭಂಗಿಯಲ್ಲಿ ಉಸಿರವನ್ನು ಹೊರಗೆ ಹಿಡಿದಿಡಿ, ಉಸಿರಾಟ ಮಾಡಬೇಡಿ. ಗಮನ. ದೈಹಿಕ ಸೊಂಟದ ಕಮಾನು ಮತ್ತು ಉದರದ ಪ್ರದೇಶದ ಕಡೆಗೆ. ಇದು ಆಧ್ಯಾತ್ಮಿಕವಾಗಿ ನೋಡಿದಾಗ ಮಣಿಪುರದ ಚಕ್ರದ ಒಂದು ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ. ಅಧಿಕ ರಕ್ತದೊತ್ತಡ ಮತ್ತು ಹೃದಯ ಸಂಬಂಧದ ಕಾಯಿಲೆ ಇರುವವರು ಈ ಆಸನವನ್ನು ಅಭ್ಯಾಸ ಮಾಡಬಾರದು. ಪ್ರಯೋಜನಗಳು. ಈ ಭಂಗಿಯು ಕಾಲು ಮತ್ತು ತೋಳುಗಳನ್ನು ಬಲಪಡಿಸುತ್ತದೆ, ಎದೆಯನ್ನು ವಿಕಾಸಗೊಳಿಸುತ್ತದೆ ಮತ್ತು ಹೆಗಲಿನ ನಡುವೆ ಇರುವಂತಹ ಬೆನ್ನು ಭಾಗಕ್ಕೆ ವ್ಯಾಯಾಮ ನೀಡುತ್ತದೆ. ಭಂಗಿ 7. ಭುಜಂಗಾಸನ. ಹೆಡೆ ಎತ್ತಿದ ನಾಗರ ಹಾವಿನಂತೆ ಭಂಗಿ ಮಾಡುವುದು. ಕೈ ಮತ್ತು ಪಾದಗಳನ್ನು ಸರಿಯಾಗಿ ಇಡಿ. ನಿತಂಬ ಅಥವಾ ಹಿಪ್, ಸೊಂಟವನ್ನು ನೆಲಕ್ಕೆ ಇಳಿಸಿ, ಮೊಣಕೈಯನ್ನು ನೇರಗೊಳಿಸಿ, ಬೆನ್ನನ್ನು ಕಮಾನಿನಂತೆ ಬಾಗಿಸಿ ಮತ್ತು ನಾಗರ ಹಾವಿನ ಭಂಗಿಯನ್ನು ಎದೆಯನ್ನು ಮುಂದಕ್ಕೆ ತಳ್ಳಿ, ತಲೆಯನ್ನು ಹಿಂದಕ್ಕೆ ಬಾಗಿಸಿ, ದೃಷ್ಟಿಯನ್ನು ಭ್ರೂ ಮಧ್ಯಕ್ಕೆ ಕೇಂದ್ರೀಕರಿಸಿ. ತೊಡೆ, ಹಿಪ್ ಭಾಗ ನೆಲದ ಮೇಲಿದ್ದು ಮುಂಡಭಾಗವು ತೋಳವನ್ನು ಆಧರಿಸಿರಲಿ. ಬೆನ್ನನ್ನು ಸುಲಭವಾಗಿ ಮಣಿಸಲಾಗದಿದ್ದಾಗ ತೋಳುಗಳು ಸ್ವಲ್ಪ ಬಾಗಿರುತ್ತವೆ. ಉಸಿರಾಟ. ಮುಂಡಭಾಗವನ್ನು ಮೇಲೆತ್ತುವಾಗ ಮತ್ತು ಬೆನ್ನನ್ನು ಕಮಾನಿನಂತೆ ಮಾಡುವಾಗ ಉಸಿರವನ್ನು ಒಳಗೆಳೆದುಕೊಳ್ಳಿ. ಗಮನ. ದೈಹಿಕ ಬೆನ್ನನ್ನು ಸಡಿಲಗೊಳಿಸುವ ಕಡೆಗೆ. ಆಧ್ಯಾತ್ಮಕದ ಗಮನ ಸ್ವಾಧಿಷ್ಠಾನ ಚಕ್ರದ ಕಡೆಗಿರಲಿ. ಇದಕ್ಕೆ ವಿಧಿ ನಿಷೇಧಗಳು. ಪೆಪ್ಟಿಕ್ ಅಲ್ಸರ್, ಹರ್ನಿಯಾ, ಕರುಳುಗಳಿಗೆ ಸಂಬಂಧಿಸಿದ ಕ್ಷಯ ಅಥವಾ ಹೈಪರ್ ಥೈರಾಯ್ಡಿಸಮ್ ಇರುವರು ಈ ಅಭ್ಯಾಸವನ್ನು ಮಾಡಬಾರದು. ಇದರಿಂದಾಗುವ ಪ್ರಯೋಜನಗಳು. ಈ ಭಂಗಿಯು ಬೆನ್ನನ್ನು ನಯವಾಗಿಡುತ್ತದೆ, ಬೆನ್ನಿನ ಭಾಗಕ್ಕೆ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ, ಬೆನ್ನಿನ ನರಗಳು ಹದಗೊಳ್ಳುತ್ತವೆ, ಜನನಾಂಗಗಳ ಪಟ್ಟುತತ್ವವನ್ನು ಅಧಿಕಗೊಳಿಸುತ್ತದೆ, ಪಚನ ಕ್ರಿಯೆಯನ್ನು ಪ್ರಚೋದಿಸುತ್ತದೆ, ಮಲಬದ್ಧತೆಯನ್ನು ನಿವಾರಿಸುತ್ತದೆ, ಪಿತ್ತಜನಕಾಂಗದ ಅಥವಾ ಲಿವರ್ ಪಟುತ್ವವನ್ನು ವೃದ್ಧಿಸುತ್ತದೆ ಮತ್ತು ಮೂತ್ರಪಿಂಡ ಹಾಗೂ ಅಡ್ರಿನಲ್ ಗ್ರಂಥಿಗಳಿಗೆ ಮರ್ದನ ಮೆಸೇಜ್ ನೀಡುತ್ತದೆ. ಓಂ ಮಿತ್ರಾಯ ನಮಃ. ನಮಸ್ಕಾರಾಸನ, ಊರ್ಧ್ವಾಸನ, ಹಸ್ತಪಾದಾಸನ. 2 ಪಾದಗಳನ್ನು ಮುಟ್ಕೊಳ್ಳಿ. ಏಕಪಾದಾಸನ. ಎಡಗಾಲವನ್ನು ಎಷ್ಟು ಸಾಧ್ಯದ ಹಿಂತುಕೊಳ್ಳಿ, ದೃಷ್ಟಿ ನೇರವಾಗಿರಲಿ. ದ್ವಿಪಾದಾಸನ. ಬಲಗಾಲವನ್ನು ಹಿಂದೆ ತೆಗೆದುಕೊಳ್ಳಿ. ಪರ್ವತಾಸನ. ಎಷ್ಟು ಸಾಧ್ಯವಿದ್ದರೆ ಹಿಂಬೆಡಗಳನ್ನು ಭೂಮಿಗೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿ. ಸಾಷ್ಟಾಂಗ. ಈ ರೀತಿಯಾಗಿ ಸಾಷ್ಟಾಂಗ ನಮಸ್ಕಾರದಲ್ಲಿ ಮೇಲ್ ಮಾಡ್ತಾ ಭುಜಂಗಾಸನ. ದೃಷ್ಟಿ ನೇರವಾಗಿರಲಿ. ಭೂಧರಾಸನ ಅಥವಾ ಪರ್ವತಾಸನ ಮತ್ತೆ ಮಾಡಿ. ಏಕಪಾದಾಸನ. ಯಾವ ಪಾದವನ್ನು ಹಿಂದೋಗಿದಿರ್ತದೆ ಅದೇ ಪಾದವನ್ನು ಮೊದಲು ತಗೊಳ್ಳಿ. ಅದೇ ರೀತಿಯಾಗಿ ಹಸ್ತಪಾದಾಸನ. 2 ಪಾದಗಳನ್ನು ಮುಂದಕ್ಕೆ ಮಾಡ್ತಾ 2 ಕೈಗಳಿಂದ ಪಾದಗಳನ್ನು ಮುಟ್ಕೊಳ್ಳಿ. ಊರ್ಧ್ವಾಸನ, ನಮಸ್ಕಾರಾಸನ. ಒಂದು ಪ್ರಕ್ರಿಯೆ ಮುಗಿತು, 2ನೇ ಪ್ರಕ್ರಿಯೆ ಪ್ರಾರಂಭಿಸೋಣ. ನಮಸ್ಕಾರಾಸನ. ಓರ್ವೇ ನಮಃ. ಊರ್ಧ್ವಾಸನ, ಹಸ್ತಪಾದಾಸನ, ಏಕಪಾದಾಸನ. ಈಗ ಬಲಗಾಲನ್ನು ಹಿಂದೆ ತಗೊಳ್ಳಿ, ದೃಷ್ಟಿ ನೇರವಾಗಿರಲಿ. ದ್ವಿಪಾದಾಸನ. ಎಡಗಾಲನ್ನು ಹಿಂದೆ ತೆಗೆದುಕೊಳ್ಳಿ. ಪರ್ವತಾಸನ, ಸಾಷ್ಟಾಂಗ, ಭುಜಂಗಾಸನ, ಭೂಧರಾಸನ ಅಥವಾ ಪರ್ವತಾಸನ, ಏಕಪಾದಾಸನ. ಬಲಗಾಲವನ್ನು ಮುಂದೆ ತೆಗೆದುಕೊಳ್ಳಿ.
ಹಸ್ತಪಾದಾಸನ. ಎಡಗಾಲು ಮುಂದೆ ಇಡ್ತಾ ಎರಡು ಪಾದಗಳನ್ನು ಕೈ ಹಿಡ್ಕೊಳ್ಳಿ. ಊರ್ಧ್ವಾಸನ, ನಮಸ್ಕಾರಾಸನ. ನಮಸ್ಕಾರಾಸನ. ಓಂ ಸೂರ್ಯಾಯ ನಮಃ. ಊರ್ಧ್ವಾಸನ, ಹಸ್ತಪಾದಾಸನ, ಏಕಪಾದಾಸನ. ಎಡಗಾಲ ನಿಂತ್ಕೊಳ್ಳಿ. ದ್ವಿಪಾದಾಸನ, ಪರ್ವತಾಸನ, ಸಾಷ್ಟಾಂಗ, ಭುಜಂಗಾಸನ, ಭೂಧರಾಸನ, ಪರ್ವತಾಸನ, ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ನಮಸ್ಕಾರಾಸನ. ಓಂ ಭಾನುವೇ ನಮಃ. ಊರ್ಧ್ವಾಸನ, ಹಸ್ತಪಾದಾಸನ, ಏಕಪಾದಾಸನ, ದ್ವಿಪಾದಾಸನ, ಪರ್ವತಾಸನ, ಸಾಷ್ಟಾಂಗ, ಭುಜಂಗಾಸನ, ಭೂಧರಾಸನ, ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ನಮಸ್ಕಾರಾಸನ. ನಮಸ್ಕಾರಾಸನ. ಓಂ ಖಗಾಯ ನಮಃ. ಊರ್ಧ್ವಾಸನ, ಹಸ್ತಪಾದಾಸನ, ಏಕಪಾದಾಸನ, ದ್ವಿಪಾದಾಸನ, ಪರ್ವತಾಸನ, ಸಾಷ್ಟಾಂಗ, ಭುಜಂಗಾಸನ, ಭೂಧರಾಸನ, ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ನಮಸ್ಕಾರಾಸನ. ನಮಸ್ಕಾರಾಸನ. ಉಷ್ಣಾಯ ನಮಃ. ನಮಸ್ಕಾರಾಸನ. ಊರ್ಧ್ವಾಸನ, ಹಸ್ತಪಾದಾಸನ, ಏಕಪಾದಾಸನ, ದ್ವಿಪಾದಾಸನ. ಯೋಗವನ್ನು ಎಷ್ಟು ನಿಧಾನವಾಗಿ ಮಾಡುತ್ತೀವಿ ಅಷ್ಟು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ನಿಧಾನವಾಗಿ ಮಾಡೋದು ಬಹಳ ಒಳ್ಳೆಯದು. ಪರ್ವತಾಸನ. ಎರಡು ಹಿಂಬಣ್ಣಗಳನ್ನು ಹಿಂದೆ ಹಚ್ಚಬೇಕು. ಸಾಷ್ಟಾಂಗ, ಭುಜಂಗಾಸನ, ಭೂಧರಾಸನ, ಪರ್ವತಾಸನ, ಏಕಪಾದಾಸನ, ಹಸ್ತಪಾದಾಸನ. ಎರಡು ಪಾದಗಳನ್ನು ಮುಂತುಗುತ್ತಾ ಎರಡು ಕೈಗಳನ್ನು ಪಾದಕ್ಕೆ ಮುಟ್ಟಕ್ಕೆ ಪ್ರಯತ್ನ ಪಡಬೇಕು. ಊರ್ಧ್ವಾಸನ. ಅಷ್ಟು ಸಾಧ್ಯ ಹಿಂತೊಳಿ ಬೆನ್ನನ್ನು. ನಮಸ್ಕಾರಾಸನ. ಮತ್ತು ನಮಸ್ಕಾರಾಸನ ಮಾಡಿ. ಓಂ ಹಿರಣ್ಯಗರ್ಭಾಯ ನಮಃ. ನಮಸ್ಕಾರಾಸನ. ಊರ್ಧ್ವಾಸನ, ಹಸ್ತಪಾದಾಸನ, ಏಕಪಾದಾಸನ, ದ್ವಿಪಾದಾಸನ ಅಥವಾ ಅಶ್ವಸಂಚಾಲನಾಸನ, ಪರ್ವತಾಸನ, ಸಾಷ್ಟಾಂಗ, ಭುಜಂಗಾಸನ, ಭೂಧರಾಸನ ಅಥವಾ ಪರ್ವತಾಸನ, ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ನಮಸ್ಕಾರಾಸನ. ನಮಸ್ಕಾರಾಸನ. ಓಂ ಆದಿತ್ಯಾಯ ನಮಃ. ನಮಸ್ಕಾರಾಸನ. ಊರ್ಧ್ವಾಸನ, ಹಸ್ತಪಾದಾಸನ, ಏಕಪಾದಾಸನ, ದ್ವಿಪಾದಾಸನ, ಪರ್ವತಾಸನ, ಸಾಷ್ಟಾಂಗ, ಭುಜಂಗಾಸನ, ಭೂಧರಾಸನ, ಏಕಪಾದಾಸನ,
ಹಸ್ತಪಾದಾಸನ, ಊರ್ಧ್ವಾಸನ, ನಮಸ್ಕಾರಾಸನ. ನಮಸ್ಕಾರಾಸನ. ಓಂ ಅರ್ಕಾಯ ನಮಃ. ನಮಸ್ಕಾರಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಏಕಪಾದಾಸನ, ದ್ವಿಪಾದಾಸನ, ಪರ್ವತಾಸನ, ಸಾಷ್ಟಾಂಗ, ಭುಜಂಗಾಸನ, ಭೂಧರಾಸನ, ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ನಮಸ್ಕಾರಾಸನ. ನಮಸ್ಕಾರಾಸನ. ಓಂ ಭಾಸ್ಕರಾಯ ನಮಃ. ನಮಸ್ಕಾರಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಏಕಪಾದಾಸನ, ದ್ವಿಪಾದಾಸನ, ಪರ್ವತಾಸನ, ಸಾಷ್ಟಾಂಗ, ಭುಜಂಗಾಸನ, ಭೂಧರಾಸನ, ಏಕಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ನಮಸ್ಕಾರಾಸನ. ನಮಸ್ಕಾರಾಸನ. ಓಂ ಸವಿತ್ರ ಸೂರ್ಯನಾರಾಯಣಾಯ ನಮಃ ಅನ್ನುವಂಥ ಮಂತ್ರವನ್ನು ಹೇಳ್ತಾ ಅಲ್ಲಿ ಪ್ರದಕ್ಷಿಣೆ ಹಾಕಿ ಸೂರ್ಯನಿಗೆ ನಮಸ್ಕಾರವನ್ನು ಮಾಡ್ತಾ ಸೂರ್ಯ ನಮಸ್ಕಾರಿಗೆ ಮುಕ್ತಾಯವನ್ನು ಮಾಡೋಣ. ಇದು ಒಂದು ನಾವು ಪಡೆದುಕೊಂಡಂಥ ಹಿಮಾಲಯದ ಒಂದು ಅನುಭವ.